ಇವತ್ತು ನಾವು ಮಾತನಾಡ್ತಿರೋದು ಬರೀ ಒಬ್ಬ ನಟನ ಬಗ್ಗೆ ಅಲ್ಲ, ಇಡೀ ಭಾರತೀಯ ಚಿತ್ರರಂಗವನ್ನೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ, ಅವರ ಮುಂಬರುವಂತ ಬಿಗ್ ಪ್ರಾಜೆಕ್ಟ್ ಟಾಕ್ಸಿಕ್ಸ್ ಬಗ್ಗೆ. ಗೆಳೆಯರೆ, KGF 2 ಬಂದ ವರ್ಷಗಳೇ ಕಳೆದ್ರು ಯಶ್ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡೋಕೆ ಟೈಮ್ ತಗೊಂಡ್ರು. ಈಗ ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಅಂತೆ ಡೇಟ್ ಫಿಕ್ಸ್ ಆಗಿದೆ. ಆದ್ರೆ ಸಿನಿಮಾ ರಿಲೀಸ್ ಆಗೋ ಮೊದಲೇ ಒಂದು ದೊಡ್ಡ ಮೊತ್ತದ ನೆಗೆಟಿವ್ ವೇವ್ ಶುರುವಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ಇದರ ಹಿಂದಿರೋ ಬಾಲಿವುಡ್ ನ ದೊಡ್ಡ ದೊಡ್ಡ ಶಕ್ತಿಗಳ ಕೈವಾಡ ಇದೆ ಅಥವಾ ಯಶ್ ಅವರ ಬೆಳವಣಿಗೆಯನ್ನು ತಡೆಯೋಕೆ ಯಾರಾದ್ರೂ ಸ್ಕೆಚ್ ಆಗ್ತಾ ಇದ್ದಾರೆ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕಿ. ಮಿಸ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿ. ಟಾಕ್ಸಿಕ್ ಅಂದ್ರೆ ಬರೀ ಸಿನಿಮಾವಲ್ಲ, ಅದೊಂದು ಎಮೋಷನ್. ಗೀತು ಮೋಹನ್ ದಾಸ್ ನಿರ್ದೇಶನದ ಯಶ್ ಅವರೇ ಸ್ವಂತ ಕಥೆ ಬರೆದಿರುವ ಈ ಚಿತ್ರ ಮೇಲೆ ದೇಶಾದ್ಯಂತ ಕಣ್ಣಿದೆ. ಇತ್ತೀಚೆಗೆ ರಿಲೀಸ್ ಆದ ಪೋಸ್ಟ್ ಗಳನ್ನು ನೋಡ್ತಾ ಅಭಿಮಾನಿಗಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಆದ್ರೆ ಅದೇ ಪೋಸ್ಟ್ ಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವಿಚಿತ್ರವಾಗಿ ಮಾತನಾಡ್ತಿದ್ದಾರೆ. ಏನಿದು ಪೋಸ್ಟರ್ ಅರ್ಥ ಆಗ್ತಿಲ್ವಾ? ಶೂಟಿಂಗ್ ಇನ್ನೂ ಮುಗಿದಿಲ್ಲ, ಸಿನಿಮಾ ಲೇಟ್ ಆಗುತ್ತೆ, ಹೀಗೆ ಅಧಿಕೃತ ಮಾಹಿತಿ ಬರೋಕೆ ಮುಂಚೆನೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಯಾಕೆ ಹೀಗೆ? ಯಶ್ ಅಂದ್ರೆ ಯಾಕೆ ಕೆಲವರಿಗೆ ಭಯ? ವೀಕ್ಷಕರೇ, ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಸೌತ್ ಇಂಡಿಯನ್ ಸಿನಿಮಾಗಳು ಯಾವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡೋಕೆ ಶುರು ಮಾಡಿದ್ವೋ ಅಂದಿನಿಂದ ಬಾಲಿವುಡ್ ಮಾರ್ಕೆಟ್ಗೆ ಶೇಕ್ ಆಗಿದೆ. ಹಿಂದೆ ಏನಾಯ್ತು ಅಂದ್ರೆ ನೆನಪಿಸ್ಕೊಳ್ಳಿ, KGF ರಿಲೀಸ್ ಆದಾಗ ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ಎದುರಾಯಿತು. ದೊಡ್ಡ ಸ್ಟಾರ್ ಅಂತ ಎಲ್ಲರೂ ಶಾರುಖ್ ಖಾನ್ ಕಡೆ ನೋಡಿದ್ರು, ಆದ್ರೆ ಗೆದ್ದಿದ್ದು ನಮ್ಮ ಯಶ್. KGF 2 ಬಂದಾಗ ತಮಿಳಿನ ಬೀಸ್ಟ್ ಮಕಾಡೆ ಮಲಗಿತ್ತು. ಈಗ ಮಾರ್ಚ್ 19ಕ್ಕೆ ಟಾಕ್ಸಿಕ್ಸ್ ಬರ್ತಿದೆ. ಅದೇ ದಿನ ಬಾಲಿವುಡ್ ನ ಧುರಂಧರ್ 2 ಕೂಡ ರಿಲೀಸ್ ಆಗೋ ಲಕ್ಷಣಗಳಿವೆ. ಇದೇ ಕಾರಣಕ್ಕೆ ಟಾಕ್ಸಿಕ್ಸ್ ಬಗ್ಗೆ ನೆಗೆಟಿವ್ ನ್ಯಾರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಅನುಮಾನವಾಗಿದೆ. ಈಗಿನ ಕಾಲದಲ್ಲಿ ಒಂದು ಸಿನಿಮಾವನ್ನು ತುಳಿಯೋದು ತುಂಬಾ ಈಸಿ. ಹೇಗೆ ಗೊತ್ತಾ? ಪೇಡ್ ಟ್ರೋಲ್ಸ್ ಅಂದ್ರೆ ದೊಡ್ಡ ದೊಡ್ಡ PR ಏಜೆನ್ಸಿಗಳ ಮೂಲಕ ಟೈಟಲ್ ನಲ್ಲಿ ನೆಗೆಟಿವ್ ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡುವುದು. ನಂಬರ್ 2, ಕ್ಲಿಕ್ ಬೆಟ್ ಯೂಟ್ಯೂಬ್ ಚಾನಲ್. ವ್ಯೂಸ್ ಗಾಗಿ ಸಿನಿಮಾ ನಿಂತು ಹೋಯ್ತು, ಯಶ್ಗೆ ದೊಡ್ಡ ಸಂಕಷ್ಟ ಅಂತ ಸುಳ್ಳು ತಮ್ನೆಲ್ಲ ಹಾಕೋದು. ನಂಬರ್ 3, ಕ್ಲಾಶ್ ಭಯ. ಧುರಂಧರ್ 2 ಗೆ ಅನುಕೂಲವಾಗಲಿ ಅಂತ ಟಾಕ್ಸಿಕ್ಸ್ ಬಗ್ಗೆ ಈಗಾಗಲೇ ತಪ್ಪು ಕಲ್ಪನೆ ಮೂಡಿಸುವುದು. ಆದ್ರೆ ನೆನಪಿರಲಿ, ಯಶ್ ಅವರು ಸುಮ್ಮನೆ ಸಿನಿಮಾ ಮಾಡಲ್ಲ, ದೊಡ್ಡ ಸ್ಕ್ರಿಪ್ಟ್ ಗಾಗಿ 4 ವರ್ಷ ಟೈಮ್ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇರಬಹುದು ಯೋಚನೆ ಮಾಡಿ. ಕಂಟೆಂಟ್ ಕಿಂಗ್ ಆಗಿದ್ರೆ ಎಂತಹ ಅಪಪ್ರಚಾರ ಮಣ್ಣು ಮುಕ್ಕುತ್ತೆ. ಇಷ್ಟೆಲ್ಲಾ ಚರ್ಚೆ ಆಗ್ತಿದ್ರು ಬಾಲಿವುಡ್ ನ ನೇರ ಕೈವಾಡ ಇದೆಯಾ ಅನ್ನೋದಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಅಧಿಕೃತ ದಾಖಲೆ ಇಲ್ಲ. ಇದು ಬರೇ ಊಹೆ ಆಗಿರಬಹುದು ಅಥವಾ ಸಿನಿಮಾ ಹೈಪ್ ನೋಡಿ ಹೊಟ್ಟೆ ಉರಿ ಪಡ್ತಿರೋ ಕೆಲಸವೂ ಇರಬಹುದು. ಸಿನಿಮಾ ತಂಡದಿಂದ ಯಾವುದೇ ನಕಾರಾತ್ಮಕ ಹೇಳಿಕೆ ಬಂದಿಲ್ಲ. ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಯಶ್ ಅವರ ಬರ್ತ್ಡೇ ದಿನ ಒಂದು ಖಡಕ್ ಟೀಸರ್ ಬರೋ ಸಾಧ್ಯತೆ ಇದೆ ಅಂತ. ಅಂದು ಎಲ್ಲ ಅಪಪ್ರಚಾರಕ್ಕೂ ಯಶ್ ಅವರೇ ತಮ್ಮ ಸ್ಟೈಲ್ ನಲ್ಲಿ ಉತ್ತರ ಕೊಡ್ತಾರೆ. ಕೊನೆಯದಾಗಿ ಹೇಳೋದಿಷ್ಟೇ, ಯಶ್ ಅವರ ಯಶಸ್ಸು ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಇಡೀ ಕನ್ನಡ ಚಿತ್ರರಂಗದ್ದು. ಇಂತಹ ಟೈಮ್ ನಲ್ಲಿ ನಾವು ಅಭಿಮಾನಿಗಳಾಗಿ ಅಂತಹ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬಾರದು. ಟಾಕ್ಸಿಕ್ ಒಂದು ಬ್ರ್ಯಾಂಡ್, ಅದು ಮಾರ್ಚ್ 19ಕ್ಕೆ ಧೂಳು ಬೀಸಿದು ಗ್ಯಾರಂಟಿ. ನಿಮಗೇನ್ ಅನಿಸ್ತಾ ಇದೆ ಗೆಳೆಯರೆ? ಈ ಅಪಪ್ರಚಾರದ ಹಿಂದೆ ನಿಜವಾಗಿಯೂ ಬಾಲಿವುಡ್ ನ ಕೈವಾಡ ಇದೆ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾದ ಗಿಮ್ಮಿಕ್? ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದೊಂದು ವಿಡಿಯೋದಲ್ಲಿ.